SIR. ಈ ಒಂದು ಪದ ಈಗ ಲಕ್ಷಾಂತರ ಜನರಲ್ಲಿ ಗೊಂದಲ ಹುಟ್ಟಿಸಿದೆ. ನನ್ ಬಳಿ ಎಲ್ಲಾ ದಾಖಲೆಗಳಿಲ್ಲ. BLO ಮನೆಗ್ ಬಂದಾಗ ನಾನು ಇರ್ಲಿಲ್ಲ. ಈಗ ನನ್ನ ಮತದಾನದ ಹಕ್ಕು ಹೋಗ್ತಾ? ಇನ್ನು ನಾನು ಏನ್ ಮಾಡ್ಬೇಕು? ಇಂತಹ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಬಾರಿ ಕೇಳಲಾಗುತ್ತಿದೆ. ಇಂದು ಯಾವುದೇ ವದಂತಿಗಳ ಬಗ್ಗೆ ಅಲ್ಲ. ಚುನಾವಣಾ ಆಯೋಗ ಹೇಳಿರುವ ಪ್ರಕ್ರಿಯೆಯ ಪ್ರಕಾರ ನಿಮ್ಮ ಬಳಿ ದಾಖಲೆ ಇಲ್ಲದಿದ್ದರೆ ಏನು ಮಾಡಬಹುದು, ಯಾವ ಆಯ್ಕೆಗಳು ಇವೆ ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಅದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರ ಉದ್ದೇಶ ಮತದಾರರ ಪಟ್ಟಿಯನ್ನು ಹೊಸದಾಗಿ ಸೃಷ್ಟಿಸುವುದು ಅಲ್ಲ, ಅದನ್ನು ನವೀಕರಿಸುವುದು. ಅಂದರೆ ಯಾರು ನಿಜವಾದ ಮತದಾರರು, ಯಾರ ವಿಳಾಸ ಬದಲಾಗಿದೆ, ಯಾರ ಹೆಸರು ಡೂಪ್ಲಿಕೇಟ್ ಆಗಿದೆ, ಯಾರ ಮಾಹಿತಿ ಅಪ್ಡೇಟ್ ಮಾಡಬೇಕು, ಇವೆಲ್ಲವನ್ನೂ ಪರಿಶೀಲಿಸುವ ಪ್ರಕ್ರಿಯೆ. ಬಿಗ್ಗೆಸ್ಟ್ ಫಿಯರ್. ಆದರೆ ಎಲ್ಲರಲ್ಲೂ ಒಂದು ಭಯ ಇದೆ, ನನ್ ಬಳಿ ಬೇಕಾದ ದಾಖಲೆಗಳೇ ಇಲ್ಲ. ಮೊದಲಿಗೆ ಇದರಿಂದ ಗಾಬರಿಯಾಗಬೇಡಿ. ಯಾಕೆಂದ್ರೆ ಇನ್ಯೂಮರೇಷನ್ ಫಾರ್ಮ್ ಸಲ್ಲಿಸಿದ ಕೂಡಲೇ ದಾಖಲೆ ಇಲ್ಲ ಅಂತ ನಿಮ್ಮ ಹೆಸರು ತಕ್ಷಣವೇ ಮತದಾರರ ಪಟ್ಟಿಯಿಂದ ಅಳಿಸಿಬಿಡ್ತಾರೆ ಎನ್ನುವುದು ಸರಿಯಲ್ಲ. ಪ್ರಕ್ರಿಯೆಯಲ್ಲಿ ಹಲವು ಹಂತಗಳಿವೆ. ಹಾಗಾದ್ರೆ ನಿಮ್ಮ ಬಳಿ ಕೇಳಿರುವ ದಾಖಲೆ ಇಲ್ಲ ಅಂದ್ರೆ ಮೊದಲ ಆಯ್ಕೆ ನಿಮ್ಮ BLO ಜೊತೆ ಮಾತನಾಡಿ. ಅವರು ನಿಮ್ಮ ಪ್ರಕರಣದಲ್ಲಿ ಯಾವ ಪರ್ಯಾಯ ದಾಖಲೆಗಳು ಮಾನ್ಯವಾಗಬಹುದು ಎಂದು ತಿಳಿಸುತ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ಬರ ಪರಿಸ್ಥಿತಿ ಒಂದೇ ತರ ಇರೋದಿಲ್ಲ. ಯಾರ ಬಳಿ ಬರ್ತ್ ಸರ್ಟಿಫಿಕೇಟ್ ಇರುತ್ತದೆ, ಯಾರ ಬಳಿ ಇರೋದಿದೆ, ಯಾರ ಬಳಿ ಇರೋದಿಲ್ಲ, ಯಾರ ಬಳಿ ಹಳೆಯ ಮತದಾರರ ದಾಖಲೆ ಇರುತ್ತದೆ, ಇನ್ನೊಬ್ಬರ ಬಳಿ ಬೇರೆ ಸರ್ಕಾರಿ ದಾಖಲೆ ಇರಬಹುದು. ಅದಕ್ಕಾಗಿ ಮೊದಲು ಅಧಿಕಾರಿಗಳ ಮಾರ್ಗದರ್ಶನ ಪಡೆಯುವುದು ಮುಖ್ಯ. ಇನ್ನೊಂದು ಪ್ರಶ್ನೆ, BLO ಮನೆಗೆ ಬಂದಾಗ ನೀವು ಮನೆಯಲ್ಲೇ ಇರಲಿಲ್ಲ ಅಂದ್ರೆ ಇದರಿಂದ ನಿಮ್ಮ ಅವಕಾಶ ಮುಗಿದಿದೆ ಅನ್ನೋದು ತಪ್ಪು. ನಿಗದಿತ ಅವಧಿಯೊಳಗೆ ಆನ್ಲೈನ್ ಮೂಲಕ ಅಥವಾ ನೇರವಾಗಿ BLO ಅಥವಾ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಇನ್ಯೂಮರೇಷನ್ ಫಾರ್ಮ್ ಸಲ್ಲಿಸುವ ಅವಕಾಶ ಇರಬಹುದು. ಇದೀಗ ಅತ್ಯಂತ ಮುಖ್ಯ ಪ್ರಶ್ನೆ, ಒಂದು ವೇಳೆ ನಿಗದಿತ ಸಮಯದಲ್ಲಿ ಇನ್ಯೂಮರೇಷನ್ ಫಾರ್ಮ್ ಸಲ್ಲಿಸಲು ಆಗಲೇ ಇಲ್ಲ ಅಂದ್ರೆ ಚುನಾವಣಾ ಆಯೋಗದ ಪ್ರಕ್ರಿಯೆಯ ಪ್ರಕಾರ ಕರಡು ಮತದಾರರ ಪಟ್ಟಿ ಪ್ರಕಟವಾದ ನಂತರ ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ಸ್ ಎನ್ನುವ ಮತ್ತೊಂದು ಹಂತದ ಬರುತ್ತದೆ. ಈ ಹಂತದಲ್ಲಿ ನಿಮ್ಮ ಹೆಸರು ಇಲ್ಲದಿದ್ರೆ ಅಥವಾ ಯಾವುದೇ ತಪ್ಪು ಇದ್ರೆ ಅದನ್ನು ಸರಿಪಡಿಸಲು ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತದೆ. ಅಂದ್ರೆ ಮೊದಲ ಹಂತದಲ್ಲಿ ತಪ್ಪಿದ್ರೆ ಎಲ್ಲವೂ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಬಿಗ್ಗೆಸ್ಟ್ ಮಿಸ್ಟೇಕ್. ಇಲ್ಲಿ ಜನ ಮಾಡುವ ದೊಡ್ಡ ತಪ್ಪೇನ್ ಗೊತ್ತಾ? ವಾಟ್ಸಾಪ್ನಲ್ಲಿ ಬಂದ ಒಂದು ಮೆಸೇಜ್ ನೋಡಿ ನನ್ನ ಹೆಸರು ಹೋಗಿದೆ ಅಂತ ನಂಬಿಬಿಡ್ತಾರೆ. ಅಥವಾ ದಾಖಲೆ ಇಲ್ಲ ಅಂದ್ರೆ ಏನೂ ಮಾಡ್ಲು ಆಗಲ್ಲ ಅಂತ ಕೈ ಚಲಿಬಿಡ್ತಾರೆ. ಈ ಎರಡೂ ತಪ್ಪು. ಅಧಿಕೃತ ಮಾಹಿತಿಯನ್ನು ಮಾತ್ರ ನಂಬಿ. BLO ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಥವಾ ಎಲೆಕ್ಷನ್ ಕಮಿಷನ್ ಪೋರ್ಟಲ್ ಮೂಲಕ ಮಾಹಿತಿ ಪಡೆಯಿರಿ. ಎಂಡಿಂಗ್. ಒಂದು ಫಾರ್ಮ್, ಒಂದು ದಾಖಲೆ, ಒಂದು ಪರಿಶೀಲನೆ. ಇವೆಲ್ಲ ಸಣ್ಣ ವಿಷಯಗಳಂತೆ ಕಾಣಬಹುದು, ಆದರೆ ಮತದಾನದ ಹಕ್ಕು ನಮ್ಮ ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖ ಹಕ್ಕುಗಳಲ್ಲಿ ಒಂದು. ಅದಕ್ಕಾಗಿಯೇ ಗೊಂದಲವಾದಾಗ ಊಹೆ ಮಾಡಬೇಡಿ, ಅಧಿಕೃತ ಮಾಡಬೇಡಿ, ಅಧಿಕೃತ ಮಾಹಿತಿ ಪಡೆಯಿರಿ. ಸಮಯಕ್ಕೆ ಕ್ರಮ ಕೈಗೊಳ್ಳಿ. ಯಾಕೆಂದ್ರೆ ಮಾಹಿತಿ ಇಲ್ಲದಿರುವುದು ಸಮಸ್ಯೆಯಲ್ಲ, ತಪ್ಪು ಮಾಹಿತಿಯನ್ನು ನಂಬುವುದು ನಿಜವಾದ ಸಮಸ್ಯೆ.